ಒಂದ್ ಕಡೆಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಪವರ್ ಶೇರಿಂಗ್ ಜಟಾಪಟಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕೆಪಿಸಿಸಿಯಿಂದ ಬಹುಪರಾಗ. ಮತ್ತೆ ಡಿಕೆಶಿಯನ್ನ ಹಾಡಿ ಹೊಗಳಿ ಕೆಪಿಸಿಸಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಲಾಗಿದೆ. ಕೆಪಿಸಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಡಿಕೆಶಿ ಬಗ್ಗೆ ಹೊಗಳಿಕೆ ವ್ಯಕ್ತವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರದ್ದು ಪಕ್ಷ ನಿಷ್ಠೆ, ಕಠಿಣ ಪರಿಶ್ರಮ ಡಿಕೆಶಿ ಅವರ ಪ್ರಯಾಣ ಅಚಲ ಬದ್ಧತೆ ಮೇಲೆ ನಿರ್ಮಿಸಿದೆ. ಡಿಕೆ ಶಿವಕುಮಾರ್ಗೆ ಯಾವಾಗಲೂ ಕೂಡ ಅವರು ಪಕ್ಷ ಮೊದಲು, ಜನ ಮೊದಲು, ಹೋರಾಟಗಳಿಂದ ರೂಪುಗೊಂಡ ನಾಯಕ ಡಿಕೆ ಶಿವಕುಮಾರ್ ಸಂಘಟನೆಯಲ್ಲಿ ಬೇರೂರಿದ್ದಾರೆ, ಜನ ನಂಬಿಕೆ ಇಟ್ಟಿದ್ದಾರೆ ಅಂತೇಳಿ ಕೆಪಿಸಿಸಿಯ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಲಾಗಿದೆ. ವ್ಯಕ್ತಿ ಪೂಜೆ ವಿರುದ್ಧ ಪೋಸ್ಟ್ ಮಾಡಿ ಸಿದ್ದು ಆ್ಯಂಡ್ ಟೀಮ್ಗೆ ಕೌಂಟರ್ ಕೊಡುವಂಥ ಕೆಲಸನ ಇದು ಎನ್ನುವಂಥ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಒಂದಷ್ಟು ಬೆಳವಣಿಗೆಗಳನ್ನು ನೀವೆಲ್ಲರೂ ಕೂಡ ನೋಡಿದ್ರಿ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಲೈನ್ನಲ್ಲಿದ್ದಾರೆ. ಆನಂದ್, ಗಮನಿಸ್ತಾ ಇದ್ವಿ ಈ ಹಿಂದೆಯೂ ಕೂಡ ಕೆಪಿಸಿಸಿ ವತಿಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಹೊಗಳಿ ಪೋಸ್ಟ್ಗಳನ್ನ ಮಾಡಲಾಗಿತ್ತು. ಈಗ ಮತ್ತೆ ಅದೇ ಕೆಲಸ ಕಂಟಿನ್ಯೂ ಆಗಿದೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಟೀಮ್ಗೆ ಕೌಂಟರ್ ಕೊಡುವಂತ ಕೆಲಸನ ಇದು ಹೇಗೆ? ಖಂಡಿತವಾಗ್ಲೂ ಸಂಪತ್, ಪ್ರಮುಖವಾಗಿ ಕುರ್ಚಿ ಗದ್ದಲ ಜೋರಾಗ್ತಿದ್ದಂತೆ ಕೆಪಿಸಿಸಿಯಿಂದಲೂ ಕೂಡ ಈ ರೀತಿ ಒಂದು ಪೋಸ್ಟ್ಗಳು ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು ಅಚ್ಚರಿಗೆ ಕಾರಣವಾಗಿರ್ತಕ್ಕಂಥದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ವಚನ ಕೊಟ್ಟಿದ್ದಾರೆ, ವಚನದಂತೆ ಅವರಿಗೆ ಅಧಿಕಾರ ಹಸ್ತಾಂತರ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಒಂದು ಚರ್ಚೆಗಳು ನಡೀತಾ ಇದೆ. ಅವರ ಬೆಂಬಲಿಗರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಒಂದು ಕೆಳಗಡೆ ಇಡೀ ಒಂದು ಸೋಷಿಯಲ್ ಮೀಡಿಯಾನು ಕೂಡ ಬರ್ತಕ್ಕಂಥದ್ದು. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮುಖವಾಗಿ ಡಿ ಕೆ ಶಿ ಅವರನ್ನ ಆಡಿ ಹೋಳ್ತಕ್ಕಂಥ ಪೋಸ್ಟ್ಗಳು ಈಗ ಸರ್ವೇ ಸಾಮಾನ್ಯ ಆಗಿರ್ತಕ್ಕಂಥದ್ದು. ಕಳೆದ ಒಂದು ವಾರನೂ ಕೂಡ ಇಂಥದೇ ಒಂದು ಪೋಸ್ಟ್ಗಳನ್ನು ಹಾಕಿದ್ರು. ಈಗ ಡಿ ಕೆ ಶಿವಕುಮಾರ್ ಅವರ ಕಠಿಣ ಶ್ರಮದ ಬಗ್ಗೆ, ಅವರ ಪಕ್ಷನಿಷ್ಠ ಬಗ್ಗೆನೂ ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಹಾಕಿ ಕುತೂಹಲವನ್ನ ಮೂಡಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಒಂದು ರಾಜಕೀಯ ಪ್ರಯಾಣ ಏನಿದೆ ಅದು ಬಹಳಷ್ಟು ಒಂದು ಅಚಲವಾದಂಥ ಒಂದು ಪ್ರಯಾಣ. ಜೊತೆಗೆ ಅವರು ಪಕ್ಷಕ್ಕೆ ನಿಷ್ಠವಾಗಿ ಇದ್ದಂಥವರು, ಜೊತೆಗೆ ಮೊದಲು ಜನರು ಮೊದಲು, ಪಕ್ಷ ಮೊದಲು ಅಂತಲೂ ಕೂಡ ಅವರು ಭಾವಿಸಿರ್ತಕ್ಕಂಥವ್ರು ಅನ್ನೊಂದು ನಿಟ್ಟಿನಲ್ಲಿ ಪೋಸ್ಟ್ಗಳನ್ನು ಹಾಕಿರ್ತಕ್ಕಂಥದ್ದು. ಈ ಪೋಸ್ಟ್ಗಳನ್ನು ಗಮನಿಸಿದ್ರೆ ಪಕ್ಷದಲ್ಲಿ ವ್ಯಕ್ತಿ ಪೂಜೆಗೆ ಅವಕಾಶವಿಲ್ಲ, ಇಲ್ಲೇನಿದ್ರು ಕೂಡ ಪಕ್ಷ ಪೂಜೆ ಮೊದಲು ಅನ್ನೊಂದು ವಿಚಾರನೂ ಕೂಡ ಇಲ್ಲಿ ನಾವು ಕಾಣಬಹುದು. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಯಾವಾಗಲೂ ಕೂಡ ಹೇಳ್ತಾರೆ ಪಕ್ಷ ಮೊದಲು, ವ್ಯಕ್ತಿ ಪೂಜೆ ಆಮೇಲೆ ಅಂತ. ಆ ಮೂಲಕ ಪರೋಕ್ಷವಾಗಿ ಸಿದ್ದರಾಮಯ್ಯ ಮತ್ತೆ ಅವರ ಟೀಮ್ಗೆ ಒಂದು ಕೌಂಟರ್ ಕೊಡ್ತಕ್ಕಂಥ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿಕೊಂಡು ಬರ್ತಾ ಇದ್ರು. ಅದೇ ಒಂದು ದಾಟಿಯಲ್ಲಿ ಇವತ್ತು ಕೆಪಿಸಿಸಿಯಿಂದಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪೋಸ್ಟ್ ಅನ್ನ ಹಾಕಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಅವರ ಟೀಮ್ ಅನ್ನ ಕಾಲಿಳಿತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ಕೊಡುಗೆ ಎಷ್ಟಿದೆ ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತು ಪೋಸ್ಟ್ ನಲ್ಲಿ ಅವರು ಬಿಂಬಿಸಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರನ್ನ ಈ ರೀತಿ ಆಡಿ ಹೋಗಲಿ ಕೆಪಿಸಿಸಿ ಇಂದಲೇ ಪೋಸ್ಟ್ ಆಗ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಸಿಎಂ ಆದಿಯನ್ನ ತಪ್ಪಿಸಾಗ್ತಾ ಇದೆ. ಜೊತೆಗೆ ಅವರ ಒಂದು ಬದ್ಧತೆಗೆ, ಅವರ ಒಂದು ಪಕ್ಷ ನಿಷ್ಠೆಗೆ ಒಂದು ಪ್ರತಿಫಲ ಸಿಗ್ತಾ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈ ರೀತಿ ಒಂದು ಪೋಸ್ಟ್ಗಳನ್ನ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇಂಥ ಒಂದು ಪೋಸ್ಟ್ಗಳ ಮೂಲಕ ಹೈಕಮಾಂಡ್ ಗಮನವನ್ನ ಡಿ ಕೆ ಶಿ ಕಡೆ ಸೆಳೀತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಈಗ ಕೆಪಿಸಿಸಿ ಮಾಡ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಕೆಪಿಸಿಸಿಗೂ ಕೂಡ ಒಂದಷ್ಟು ರೂಪುರೇಷೆಯನ್ನ ಕೊಟ್ಟಂತವರು ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ ಆ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಆಡಿ ಹೊಗಳ್ತಕ್ಕಂಥ ಮತ್ತೆ ಪಕ್ಷಕ್ಕೆ ಅವರು ಕೊಟ್ಟಂತ ಒಂದು ಉಡುಗೊರೆ ಆಗಿರ್ಬೋದು, ಮತ್ತೆ ಅವರು ಪಕ್ಷಕ್ಕೆ ಎಷ್ಟು ಲಾಯಲ್ಟಿ ಆಗಿದ್ದಾರೆ, ಮತ್ತೆ ಎಂಥದೇ ಒಂದು ಕಠಿಣ ಸಂದರ್ಭಗಳಲ್ಲಿ ಪಕ್ಷದ ಪರವಾಗಿ ಯಾವ ರೀತಿ ನಿಂತರು ಅನ್ನೋ ಒಂದು ವಿಚಾರಗಳನ್ನ ಮುನ್ನೆಲೆಗೆ ತೆಗೆದುಕೊಂಡು ಬರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇಂಥ ಒಂದು ಪೋಸ್ಟ್ಗಳನ್ನ ಕೆಪಿಸಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಿದೆ. ಸಂಪತ್, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.